ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಗಿರ್ನಾರ್ ಈ ಶಬ್ದವನ್ನು ಸಾಮಾನ್ಯವಾಗಿ ಎಲ್ಲರೂ ಕೇಳಿದ್ದಾರೆ. ಆದರೆ ಈ ಗಿರ್ನಾರ್ ಹೆಸರು ಯಾಕೆ ಬಂತು ಇದು ಸಾಮಾನ್ಯ ಎಲ್ಲರಿಗೂ ಗೊತ್ತಿಲ್ಲ. ನೋಡಿ, ಒಂದು ಆ ಗುಡ್ಡದ ಕೆಳಗಡೆ ಒಂದು ಸಣ್ಣ ಗುಡಿಸಲಿತ್ತು. ಅವರು ಬೇಡೋರಿದ್ರು, ಅಂದ್ರೆ ಪ್ರಾಣಿಗಳನ್ನ ಹೊಡೆದು ತಿನ್ನುವಂಥವ್ರಿದ್ರು. ಬಹಳ ಕ್ರೂರ ಮನುಷ್ಯ ಇದ್ದ ಅವನು. ಅವನಿಗೆ ಒಬ್ಬಳು ಹೆಂಡತಿ ಇದ್ಲು. ಹೆಂಡತಿ ಪರಿಣಾಮದಲ್ಲಿ ಬಹಳ ಸರಳ ಸ್ವಾಭಾವಿಕ, ಆದರೂ ಕೂಡ ಮಾಂಸಾಹಾರಿಗಳು. ಒಂದು ದಿವಸ ಏನಾಯ್ತು, ಆ ಗುಡ್ಡದ ಮೇಲೆ ಒಬ್ರು ಸಾಧುಗಳು ಬಂದ್ರು. ಆ ಸಾಧುಗಳ ದರ್ಶನ ಮಾಡೋದಕ್ಕೆ ಅವಳು ಹೋದ್ಲು. ಬರೋದು ಬಹಳ ವಿಳಂಬ ಆಯ್ತು ಅಂತ ಹೇಳಿ ಮನೆಯಲ್ಲಿ ಗಂಡ ಬೈದ, ಹೊಡೆದ, ಎಲ್ಲ ಮಾಡ್ದ. ಆದರೆ ಅವಳು ಬರೋತಿಗೆ ಒಂದು ನಿಯಮ ತಗೊಂಡು ಬಂದಿದ್ಲು ಸಾಧುಗಳ ಹತ್ರ. ರಾತ್ರಿಯ ಅಂತಿಮ ಪ್ರಹಾರದಲ್ಲಿ 4 ಪ್ರಕಾರದ ಎಲ್ಲ ಪ್ರಕಾರದ ಆಹಾರ ತ್ಯಾಗ. ಅಂದ್ರೆ ರಾತ್ರಿಯ ಅಂತಿಮ ಪ್ರಹಾರ ಯಾವುದು? 3 ರಿಂದ 6 ಗಂಟೆ ತನಕ. ರಾತ್ರಿಯೇ ಅವರ ಮನೆಯಲ್ಲಿ ಮಾಂಸ ಬೇಯಿಸ್ತಾ ಇದ್ರು, ತಿಂತಾ ಇದ್ರು. ಆವಾಗ ಗಂಡನಿಗೆ ಇದು ಬಹಳ ಸಿಟ್ಟು ಬಂತು. ನನಗೆ ಗೊತ್ತಿಲ್ಲದೆ ನನಗೆ ಹೇಳ್ದೇನೆ ನೀನು ಹೇಗೆ ನಿಯಮ ತಗೊಂಡೆ ಸಾಧುಗಳ ಹತ್ರ? ಇವತ್ತು ರಾತ್ರಿ 3 ಗಂಟೆ ಮೇಲೆಯೇ ಮಾಂಸ ಬೇಯಿಸ್ತೇನೆ ಅಂತ ಹೇಳಿ ಹಠ ಹಿಡ್ದ. ಏನ್ ಮಾಡೋದು, ದುರಾದೃಷ್ಟ. ಹೇಗಾದರೂ ಮಾಡಿ ನನ್ನ ವ್ರತ ಉಳಿಸ್ಕೋಬೇಕು ಅಂತ ಹೇಳಿ ಅವಳು ಗುಡ್ಡದ ಮೇಲೆ ಹತ್ತಿ ಹೋದ್ಲು. ಕತ್ತಲು ಇತ್ತು. ಇವನು ಹುಡುಕ್ಲಿಕ್ಕೆ ಆಗ್ಲಿಲ್ಲ, ಬಿಟ್ಬಿಟ್ಟ. ಬೆಳಿಗ್ಗೆ ಆದ್ಮೇಲೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನಿಸ್ತವನಿಗೆ. ಹೇಗಾರು ಮಾಡಿ ನನ್ನ ಹೆಂಡತಿಯನ್ನು ಕರ್ಕೊಂಡ್ ಬರ್ಬೇಕು ಅಂತೇಳಿ ಹೊರಗಡೆ ಬಂದ. ಕೈಯಲ್ಲಿ ಒಂದು ಕೋಲಿತ್ತು. ಯಾಕೆಂದ್ರೆ ಕೋಲು ಊರ್ತಾ ಗುಡ್ಡವನ್ನು ಹತ್ತಬೇಕಾಗ್ತದೆ. ಗುಡ್ಡದ ಮೇಲೆ ಹೆಂಡತಿ ಇದ್ಲು. ಹೆಂಡತಿ ವಿಚಾರ ಮಾಡಿದ್ಲು, ಈಗ ಇವನು ಬಂದು ನನ್ನನ್ನು ಹೊಡೆದು ಸಾಯ್ತಾನೆ, ನನ್ನ ವ್ರತವನ್ನು ಭಂಗ ಮಾಡ್ತಾನೆ ಅಂತ ಹೇಳಿ ಆ ಗುಡ್ಡದಿಂದ ಕೆಳಗಡೆ ಹಾರಿದ್ಲು. ಗಿರ್ನಾರ್ ಪರ್ವತ ಹಾರಿ ಸತ್ತೋದ್ಲು. ಆದರೆ ವ್ರತ ಪಾಲನೆಯ ಪ್ರಭಾವದಿಂದ ಮರುಭಾವದಲ್ಲಿ ಅವಳು ವ್ಯಂತರ ದೇವಿ ಆಗಿ ಹುಟ್ಟಿದ್ಲು. ದೇವಪರ್ಯಾಯದಲ್ಲಿ ಹುಟ್ಟಿದ್ಲು. ಅವಳು ಬೇರೆ ಯಾರೂ ಅಲ್ಲ, ನೇಮಿನಾಥ ಭಗವಾನರ ಯಕ್ಷಿ ಆಗಿ ಅವಳಿಗೆ ಮಹಾ ಪದವಿ ಸಿಕ್ತು. ಯಾಕೆಂದ್ರೆ ಶಾಸನ ರಕ್ಷಕ ದೇವ ಅಂದ್ರೆ ಯಕ್ಷಿ ಅಂತಿರಲ್ಲ, ಅದು ಸಾಮಾನ್ಯ ಪದವಿ ಅಲ್ಲ, ಬಹಳ ವಿಶೇಷವಾದ ಪದವಿ ಅದು. ಯಾಕೆಂದ್ರೆ ಅವರು ನಿಶ್ಚಿತವಾಗಿ ಕ್ಷಾಯೋಪಶಮಿಕ ಸಮಯದೃಷ್ಟಿ ಇರ್ತಾರೆ. ಅದಾದ ನಂತರ ಅತ್ಯಂತ ಕಡಿಮೆ ಭಾವದಲ್ಲಿ ಅವರು ಕರ್ಮಗಳನ್ನು ನಾಶ ಮಾಡಿ ಮುಕ್ತರಾಗ್ತಾರೆ. ಇದು ನಿಶ್ಚಿತ. ಇದನ್ನು ಯಾರು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಶಾಸನ ರಕ್ಷಕ ದೇವಪದ ಬಹಳ ಉತ್ಕೃಷ್ಟವಾದ ಪದವಿ ಇದೆ ಅದು.